ಅಕ್ಟೋಬರ್ 2 ತಾರೀಕು ಬಿಹಾರ್ ದಾನಾಪುರ್ ಓಪನ್ ಮಾಡಿದೆ. ಇಂಡಿಯಾவில் வந்து ದುಡ್ಡು ಸರ್ಕಸ್, ಜಂಬೋ ಸರ್ಕಸ್ ಆ್ಯಂಡ್ ಜೆಮಿನಿ ಸರ್ಕಸ್ ஆனால் வந்து இப்போ ಪ್ರಾಣಿ ಏನಿಲ್ಲ. 99 வந்து ಪೀಪಲ್ ಫಾರ್ ಅನಿಮಲ್ಸ್ ಮೇನಕಾ ಗಾಂಧಿ ಅದು ಬ್ಯಾನ್ ಮಾಡಿದ್ರು. ಅದರಲ್ಲಿ ಪೀಪಲ್ ಫಾರ್ ಅನಿಮಲ್ಸ್ ಮೇನಕಾ ಗಾಂಧಿ ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದ 99 2014 ಒಂದು ಎಲಿಫೆಂಟ್ ಬ್ಯಾನ್ ಮಾಡಿದ್ರು. ಅಲ್ಲಿ ಒಂದು ಸರ್ಕಸ್ ಬಂದು ವಿದೇಶ ಟೆನ್ಸಾನಿಯಾ, ಇಥಿಯೋಪಿಯಾ, ರಷ್ಯನ್ ಆರ್ಟಿಸ್ಟ್ ಬಂದು ಇಂಡಿಯಾவில் வந்து ಇದು ಪರ್ಫಾರ್ಮ್ಸ್ ಮಾಡಿದ್ದು. ಆಲ್ ಇಂಡಿಯಾ ವೇಸ್ಲಿ ಎಲ್ಲ ಕನ್ಯಾಕುಮಾರಿ ಟು ಕಾಶ್ಮೀರ ಇಲ್ಲಿ ಸರ್ಕಸ್ ಹೋಗಿದೆ. ಇಲ್ಲಿ ಬಂದು ನಮ್ಮ 150 ಜನ ಆಯಿತು. ಟೋಟಲ್ ಸ್ಟಾಫ್ 150 ಜನ ಆಯಿತು. ಇದು ನಮ್ಮಲ್ಲಿ ಆರ್ಟಿಸ್ಟ್ ಇವರೆಲ್ಲ ನಮ್ಮ ಆರ್ಟಿಸ್ಟ್ ಆಯಿತು. ಇದು ಮಣಿಪುರಿ ಆರ್ಟಿಸ್ಟ್, ಇದು ಟೆನ್ಸಾನಿಯಾ ಆರ್ಟಿಸ್ಟ್. ಅಲ್ಲಿ ಬಂದು ನಮ್ಮ ಲೇಡೀಸ್ ಆರ್ಟಿಸ್ಟ್. ಇಲ್ಲಿ ಬಂದು ಸರ್ಕಸ್ ಬಂದು ಡೈಲಿ ಬಂದು 3 ಶೋ, 1 ಗಂಟೆ, 4 ಗಂಟೆ, 7 ಗಂಟೆ. ಅದು ಎಲ್ಲ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಬಡಕಲ್ ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ಎಲ್ಲವರು ನಮ್ಮ ಕೋಆಪ್ರೇಟ್ ಬಂದು ಕೊಡ್ತೀನಿ. ಎಲ್ಲ ಲೈಸೆನ್ಸ್, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮಗೆ ಚೆನ್ನಾಗಿ ಹೆಲ್ಪ್ ಮಾಡಿ ಕೊಡ್ತೀನಿ. ಏನು ತೊಂದರೆ ಇಲ್ಲ. ಅದು ದೇವಿಗೆ ಜಸ್ಟ್ ನಿಮ್ಮೆಲ್ಲ ನಮ್ಮ ಸ್ನೇಹ ಮಾಡಿ ಹೆಲ್ಪ್ ಮಾಡಿ ಕೊಡೋದನ್ನ ಬಿದ್ದು ಹೇಳಿದ್ರು. ಎಷ್ಟು ದಿನ ಇರುತ್ತೆ ಸರ್ಕಸ್? ಎಷ್ಟು ದಿನ ಇರುತ್ತೆ? ಒಂದು ತಿಂಗಳು ಟೈಮಿಂಗ್ ಹೇಗೆ? 1 ಗಂಟೆ, 4 ಗಂಟೆ, 7 ಗಂಟೆ, ಡೈಲಿ 3 ಶೋ. ಟಿಕೆಟ್ ರೇಟ್ 150, 200, 250, 350. ಏನು ಸ್ಪೆಷಲ್ ಅಟ್ರಾಕ್ಷನ್ ಏನಿದೆ? अपना वेटल स्विंग, रिंग डांस, रिंग ऑफ डेथ, अमेरिकन रिंग ऑफ डेथ और बास्केटबॉल ಐಟಮ್ ऐसे ಇಲ್ಲಿ ಬಂದು ಒಂದು 30 ಐಟಮ್ ಆಯಿತು. ನಮ್ಮಲ್ಲಿ ಟೋಟಲ್ 2 ಅವರ್ಸ್ ಪ್ರೋಗ್ರಾಮ್ ಆಯಿತು. ಮಕ್ಕಳು ಮೊದಲು ಬಂದಿದ್ರು ಮುಂದೆ 24 ಸಾಲ ಮುಂದೆ ಬಂದಿದ್ದು, 24 ವರ್ಷ ಮುಂದೆ ಬಂದಿದ್ದು. 24 ವರ್ಷ? ಹೌದೌದು. 2001 ಮುಂದೆಲ್ಲ ಬಂದಿದ್ದು. ಎಲ್ಲ ಪ್ರಾಣಿಗಳು ಆಯಿತು. 2003 ಬ್ಯಾನ್ ಮಾಡಿದೆ. 1999 ಬ್ಯಾನ್ ಮಾಡಿದೆ. 2003 ಎಲ್ಲ ಅನಿಮಲ್ಸ್ ಅಡ್ಡೋಬರ್ ಮಾಡಿದ್ದು ಗೌರ್ಮೆಂಟಿಗೂ. ಈ ಸರ್ಕಸ್ ಅಂದರೆ ಪ್ರಾಣಿಗಳೇ ಅಟ್ರಾಕ್ಷನ್. 5 ಕಿಲೋಮೀಟರ್ ಬಂದಿದ್ದು ಸರ್ಕಸ್ ನೋಡ್ದ. ತಾಯಿ ತಂದಗಿಟ್ಟು ಹೇಳಿ ಸರ್ಕಸ್ ಬಂದಿದೆ, ನಮ್ಮ ನೋಡಬೇಕು. ಇಲ್ಲಿ ಬ್ಯಾಂಗ್ಳೂರು ಮನ್ನಾಡ್ಗಾರು ಹೋಗಬೇಕು ಜೂ ಅನಿಮಲ್ಸ್ ನೋಡೋದಕ್ಕೆ. அதனால ரொம்ப அந்த ಅಲ್ಲಿ ಟೈಮ್ ரொம்ப ಸರ್ಕಸ್ ಬಂದು நல்ல ಗ್ರೇಟ್ ಆಗಿದೆ. 40 ಕಿಲೋಮೀಟರ್ 30 ಕಿಲೋಮೀಟರ್ ದೂರನೇ ಬಂದು ಸರ್ಕಸ್ ನೋಡಿ ಒಂದು ಟೈಮ್ ಆಯಿತು. ಏನದು ಹೌದಂತೀರಿ. ಅಂತಾರಾಷ್ಟ್ರೀಯ ಸರ್ಕಸ್ ಇಂಡಿಯಾವಿലെ ದುಡ್ಡು ಸರ್ಕಸ್, ಅದು ಸಣ್ಣ ಸರ್ಕಸ್, ಜಂಬೋ ಸರ್ಕಸ್ ಎರಡು ಒಂದೇ ದನಿ, ಒಂದೇ ಓನರ್. ಜಂಬೋ ಆನ್ ಜಮ್ನಿ ಒಂದು ಸರ್ಕಸ್ ಕೇರಳ ಹೌದು, ಒಂದು ಇಲ್ಲಿ ಆಯಿತು ಜಮ್ನಿ. ಸರ್ ಇಲ್ಲಿ ನಿಮ್ಮದು ವ್ಯವಸ್ಥೆ ಇಲ್ಲಿ ಸರ್ಕಸಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆ ಹೌದು. ಇಲ್ಲ இந்த மாதிரி ಟೆಂಟ್ ಆಯ್ತು. ಇಲ್ಲಿ ಒಂದು ಟೆಂಟಲ್ಲಿ ಎಲ್ಲ ಲೈಟು, ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀನಿ. ಮಳೆ ಬಂತ ಏನಂತ 175 ಲೇಡೀಸ್ ಜೆಂಟ್ಸ್ ಎಲ್ಲ ಟೋಟಲ್. ಲೈಕ್ ಇವರು ಕಾಯಂ ಆರ್ಟಿಸ್ಟ್ ನಿಮ್ಗೆ ಅಥವಾ ಚೇಂಜ್ ಆಗ್ತಾ ಇರ್ತಾರೆ? ಐಟಮ್ಸ್ ಅಲ್ಲ, ಅವರು ಆರ್ಟಿಸ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲ ಆರ್ಟಿಸ್ಟ್ ಚೇಂಜ್ ಆಗ್ತಾ ಇದ್ದಾರಾ ಅಥವಾ ಅದೇ ಸೇಮ್? ಇಲ್ಲ ಆರ್ಟಿಸ್ಟ್ ಚೇಂಜ್ ಆಯ್ತದೆ. ಚೇಂಜ್ ಆಯ್ತು. ಇವತ್ತು ಒಂದು ಆರ್ಟಿಸ್ಟ್ ನಾಳೆ ಮತ್ತೆ ಡಿಫರೆನ್ಸ್ ಬರ್ತಾರೆ. ಜೋಡಿ ಅಲ್ಲ ಇವತ್ತು ಯಾರಾದ್ರೆ ಇದು ನಮ್ಮ ಒಂದು 62 ಏಜ್ ಆಯಿತು. ಇವರೇ ಟ್ರೈನಿಂಗ್ ಎಲ್ಲ ಐಟಮ್ ಎಲ್ಲ ಟ್ರೈನಿಂಗ್ ಎಲ್ಲ ಮಾಡಿದ್ರು. ಇದು ಇಂಪಾರ್ಟೆಂಟ್. ಟ್ರೈನಿಂಗ್ ಎಲ್ಲ ಆಗುತ್ತೆ ಹೆಂಗೆ? ಇಲ್ಲಿ ಸರ್ಕಸ್ ಇಲ್ಲಿ ಟ್ರೈನಿಂಗ್ ಆಯಿತು. ಬೆಳಿಗ್ಗೆ 5 ಗಂಟೆ 9 ಗಂಟೆ ಡೈಲಿ. ಅಲ್ಲ ವೆರಿ ರಿಸ್ಕಿ ಅಲ್ಲ ಟಾಸ್ಕ್? ಹೌದು ಸರ್. ಅದಾವುದು ಪಿಕ್ಚರಲ್ಲಿ ಜಿಮ್ನಾಸ್ಟಿಕ್ ನೇಚರಲ್ அந்த பிக்சரில் வந்து கல்லோட்ட மாடுதுன்னா ஒரே ஆள் வந்து 15 ஆள் கல்லோட்ட மாடுதுன்னு ನೋಡಿದ ಅದು ಸಂತೋಷ ಆಯಿತು. ಇದು ಸರ್ ಸರ್ಕಸ್ வந்து ಲೈವ್ ಸರ್, ರಿಯಲಿ ಲೈವ್ ಆಯಿತು. ಇನ್ಶೂರೆನ್ಸ್ ಎಲ್ಲ ಆಯಿತು ಸರ್, ಆಯಿತು ಹೌದು ಆಗಿದೆ ಸರ್. ಆ ಥರದ ಏನಾರ ಇದೆಯಾ ಸರ್ ಚಾನ್ಸಸ್? ಏನಿಲ್ಲ ಸರ್. ಏನಿಲ್ಲ ಸರ್. ಸೇಫ್ ಗಾರ್ಡಿಗೆ ಏನು ಮಾಡ್ತೀರಾ ನೀವು? ಬೇಲಿಲ್ಲ ಅದು 4 days ನೆಟ್ ಎಲ್ಲ ಹಾಕಿ ಅದು ಲಾರಿ ಟ್ರಕ್ ಆಗ್ತದೆ ಸರ್. ಏನದು ಏಜ್
പറഞ്ഞു ಹಿಂದಿ പറഞ്ഞു ಹಿಂದಿ പറഞ്ഞു हिंदी माताड़ते हिंदी माताड़ते हिंदी में बताओ। हिंदी में बताते ओके। 77 ईयर्स हम सर्कस में काम कर रहा हूँ और 90 ईयर्स। नहीं ये आर्टिस्ट का एज है ना, ये जो हाँ, कितना होता है, कितना एज लिमिट कौन सा एज है? बोलने से 2003 तक बोलने से हम लोग कुछ 6 साल 7 साल तक लेके आता था। हाँ हाँ अभी और नहीं उसका बाद में क्या हो गया बोलने से गवर्नमेंट ऑफ इंडिया के इसके अंदर 18 साल का बाद में, किया है। हाँ, ओके। मतलब वो लेडीज हो जेंट्स हो कोई भी हो 18 साल के ऊपर में उसको थोड़ा पैसा नहीं होता है, मतलब ट्रेनिंग सीखने के लिए Right. छोटा आइटम करने के लिए थोड़ा कुछ ये हो जाता है। बड़े होने के टाइम में तो उसका बॉन्ड सब के लिए थोड़ा तकलीफ रहेगा। रिटायरमेंट एज रिटायरमेंट रिटायरमेंट बोलने से तो सर्कस में सर्कस है ना, ऑटोमेटिकली रिटायरमेंट हो जाएगा, उसको कोई जरूरत नहीं पड़ेगा। नहीं होगा तो रिटायरमेंट। हाँ, सर ಏನು हेल्थ वीक होने तो ऑटोमेटिकली आपने जाएंगे। ಸರ್ ಏನು ಗೊತ್ತಾಯ್ತಾ, ಇಂಡಿಯಲ್ಲಿ ಗೌರ್ಮೆಂಟ್ ವ್ಯವಸ್ಥೆ ಇಲ್ಲಲ್ಲ. ಏನಾಯ್ತು ನಾ ರಷ್ಯಾ ಆ್ಯಂಡ್ ಚೈನಾ ಎಜುಕೇಷನ್ ಆ್ಯಂಡ್ ಜಿಮ್ನಾಸ್ಟಿಕ್ ಕೊಡ್ತೀನಿ, 19 ಅದು ಕೊಡ್ತಿದ್ರೆ ಗೌರ್ಮೆಂಟ್ ಅದು ಇನ್ವೆಸ್ಟ್ ಮಾಡೋದು. ಇಂಡಿಯಾவில் வந்து ಫುಟ್ಬಾಲ್ ಕ್ರಿಕೆಟ್ ಅದು ಸರ್ಕಸ್ಗೆ ಏನು ಅವರು ಫೋಲ್ಸ್ ಅವನು ಏನು ಇಲ್ಲല്ലോ, ಏನು support ಮಾಡಲ್ಲ. ಏನು ಸಪೋರ್ಟ್ ಮಾಡಿಲ್ಲ. 1993 में 1963 में जेमिनी सर्कस इंटरनेशनल सर्कस फेयर था रशिया में, उसका अंदर जेमिनी सर्कस था, उसका किया था जी। और दूसरा क्या बोलने से तो गवर्नमेंट ऑफ इंडिया अभी देखो आपको सर्कस छोड़ के सिनेमा, ड्रामा, एथलेटिक्स, सपोर्ट है। राजीव गांधी खेल रत्न, पद्म भूषण, पद्मश्री, पद्म विभूषण, ये सब हर पोजीशन में दे रहा हूँ, मगर सर्कस को आज तक कोई ये नहीं किया। मगर ये सब आप देख रहा हुआ और ये फोटो प्राइम मिनिस्टर पंडित जवाहरलाल नेहरू, हाँ हाँ ये गुरसालिन नंदा, लाल बहादुर शास्त्री, संजीव रेड्डी, डॉक्टर राधाकृष्णन, ऐसे ऐसे बड़े बड़े महान लोग को पूरे ये सर्कस देखा हुआ आज के लोग, मगर वो टाइम का रेस्पेक्ट अभी नहीं मिल रहा। वो ग्रेस थोड़ा उस टाइम ग्रेस था. सर ESI PF सब है सब ESI PF ये ये लोग एम्प्लॉइज को हाँ, ಆಯ್ತು. हाँ, ಚೆನ್ನಾಯ್ತು ಚೆನ್ನಾಯ್ತು. कितने किलोमीटर तक है? ಮೋರ್ ದನ್ 25 ಕಿಲೋಮೀಟರ್ 30 ಕಿಲೋಮೀಟರ್ 35 ಕಿಲೋಮೀಟರ್ ಹಳ್ಳಿ ಎಲ್ಲ ಪಬ್ಲಿಸಿಟಿ ಮಾಡಿದ್ದು इंडिया बिट ಕರ್ನಾಟಕ. ಟೈಟಸ್ ವರ್ಗೀಸ್ ಮ್ಯಾನೇಜರ್ ಜಂಬೋ ಸರ್ಕಸ್ ರವಿನಾಥ್. ಹೆಸರೆಂತ ನಿಮ್ದು? ಬೇರೆ ये रविंद्रन ರವೀಂದ್ರ ಎನ್ हाँ, आर्टिस्ट ये आर्टिस्ट मुकेश मुकेश है ना? ओके। वसीम अहमद अहमद। आपका सर? हाँ? हुसैन। आपका मैम? रेणुका रेणुका। आपका? तानिया। आपका? रुफ्तार है ना? रुखसार रुखसार। आप लोगोगे सर? सदानंद। ಮಣಿಪುರಿ. मणिपुर। आपका? एंटोनी। फ्रॉम? फ्रॉम तंजानिया। आप? ईशु उत्तर प्रदेश है ना? ओके। 18 ಫ್ಯಾಮಿಲಿ ಆಯಿತು. फैमिली ओके ओके सर।